ಆ ಇಂಪೋರ್ಟೆಡ್ ಬೈಕ್ ತಗೊಂಡು ನಾನು ಗಾಂಧಿ ಬಜಾರಲ್ಲಿ ಹೋಗ್ತಾ ಇದ್ದೆ ಸರ್. ವಾವ್ ಅಂತ ಕೇಳಿಸ್ತು ಸೌಂಡ್. ಅಂದ್ರೆ ರ್ಯಾಲಿ ಗಿಲಿಗೆ ಹೋದ್ರೆ ಗೆಲ್ತೀನಿ ಅನ್ನೋ ಗೊತ್ತಿಲ್ಲ. ನಂದಿ ಹಿಲ್ಸ್ ಅಲ್ಲಿ ರ್ಯಾಲಿ ನಡೀತಾ ಇತ್ತು. ಓಪನ್ ಮಾಡಿದಾಗ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಕೀ ಅಂತ, ಅಂದ್ರೆ ಫುಲ್ ಸ್ಕಿಡ್ ಮಾಡ್ಕೊಂಡು ಫುಲ್ಲು ಮೇಲೋಗಿದ್ದು ಸರ್. ಅವ್ರಿಗಿಂತ 6 ಸೆಕೆಂಡ್ ಮುಂಚೆ ಹೋಗಿದ್ದೀನಿ ಸರ್. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಸರ್ ನಂದು ಫಸ್ಟ್ ಟೂ ವೀಲರ್ ಇಂದ ಹೇಳ್ಬಿಡ್ಲಾ? ಬರೀ ಕಾರ್ ಹೇಳಿ. ಟೂ ವೀಲರ್ ಎಂದು ಹೇಳ್ಬಿಡ್ತೀನಿ ಸರ್. ಏನ್ ಸರ್ ನೀವು ಸರ್? ಫಸ್ಟ್ ನಮ್ಮ ಅಕ್ಕಂದು ಲೇಡೀಸ್ ಸೈಕಲ್, ಆಮೇಲೆ ಜೆಂಟ್ಸ್ ಸೈಕಲ್, ಆಮೇಲೆ ದೊಡ್ಡ ಸೈಕಲ್, ಚಿಕ್ಕದಿತ್ತು ದೊಡ್ಡ ಸೈಕಲ್. ಅದಾಗ್ತಿದಂಗೆನೆ ಫಸ್ಟ್ ಬಂದು TVS 50, ಅದಾಗ್ತಿದಂಗೆ TVS ಚಾಂಪ್, ಅದಾಗ್ತಿದಂಗೆ ಹೀರೋ ಪುಕ್ ಆಗ್ತಿದಂಗೆನೆ SD ರೋಡ್ ಕಿಂಗ್, ಅದಾಗ್ತಿದಂಗೆ ಪಲ್ಸರ್. ಅದ್ರ ಮಧ್ಯದಲ್ಲಿ ನಮ್ಮ ತಂದೆದು ಬಜಾಜ್ ಸೂಪರ್, ಬಜಾಜ್ ಚೇತಕ್ ಎರಡಿತ್ತು, ಎರಡು ಓಡಿಸ್ತಾ ಇದ್ದೆ. ಅದಾಗ್ತಿದಂಗೆ ಕವಾಸಕಿ ZZR ಅಂತ ಇಂಪೋರ್ಟೆಡ್ ಬೈಕ್ ತಗೊಂಡೆ. ಅದು ಕಾಲೇಜ್ ಲೈಫಲ್ಲೇನೆ ನಂದು ಓನ್ ದುಡ್ಡಲ್ಲಿ. ಅದೆಲ್ಲ ನಮ್ಮ ಅಪ್ಪನ ದುಡ್ಡು, ಮಿಕ್ಕಿದೆಲ್ಲ ನಮ್ಮ ಅಪ್ಪನ ದುಡ್ಡು. ನಾನು ಕಾಲೇಜ್ ಲೈಫಲ್ಲೇ ಡಾಗ್ ಬಿಸ್ನೆಸ್ ಮಾಡಿ ಅಷ್ಟು ದುಡ್ಡು ಮಾಡಿದ್ದೆ. ಅದರಲ್ಲಿ ಕವಾಸಕಿ ZZR ಬೈಕು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೆ. ಆಮೇಲೆ ಅದನ್ನು ಇನ್ನೇನೇನೇನೋ ಮಾತಾಡ್ತಾರೆ ಎಲ್ಲ. ಅದಕ್ಕೆ ಸರ್ ಆಗಿನ ಕಾಲದಲ್ಲೇ ಆಗಿತ್ತು ಸರ್, ಅದು 12 ಲಕ್ಷ ಏನು. 12 ಲಕ್ಷ ಆಗಿನ ಕಾಲದಲ್ಲಿ ಸೆಕೆಂಡ್ ಹ್ಯಾಂಡ್. ದೊಡ್ಡದು CC ಜಾಸ್ತಿ ಸರ್, ಅದು ದೊಡ್ಡದದು. ಆಮೇಲೆ ಬಂದು ಫಸ್ಟ್ ಕಾರ್ ಬಂದು ಯಾವ್ದು ತಗೊಂಡೆ? ಎಸ್ಟೀಮ್ ತಗೊಂಡೆ, ಮಾರುತಿ ಎಸ್ಟೀಮ್, ಸುಜುಕಿ ಎಸ್ಟೀಮ್ ಆಗ್ತಿದಂಗೆ ಸೆಕೆಂಡ್ ಎಸ್ಟೀಮ್ ಸೆಕೆಂಡ್ಸ್. ಅದಾಗ್ತಿದಂಗೆ ಸಿವಿಕ್ ತಗೊಂಡಿದ್ದೆ, ಲ್ಯಾನ್ಸರ್ ತಗೊಂಡೆ, ಅಂದ್ರೆ ಅದು ಯಾವ್ದು ಹಿಂದೆ ಮುಂದೆ ಗೊತ್ತಿಲ್ಲ. ಅದಾದ್ಮೇಲೆ ಸ್ವಿಫ್ಟ್ ತಗೊಂಡೆ, ಸ್ವಿಫ್ಟ್ ಡಿಸೈರ್ ತಗೊಂಡೆ. ಅದಾದ್ಮೇಲೆ ಇನ್ನೊಂದು ಸಿವಿಕ್ ತಗೊಂಡೆ. ಅದಾದ್ಮೇಲೆ ಅಂದ್ರೆ ಅದಕ್ಕೆ 2.5 ಲಕ್ಷದ ಬರೀ ಎಕ್ಸ್ಟ್ರಾ ಫಿಟ್ಟಿಂಗೇ ಇತ್ತು ಅದಕ್ಕೆ, ಮ್ಯಾಗ್ ವೀಲ್ಸ್ ಆಳು ಮೂಳೆಲ್ಲ. ಅದೆಲ್ಲ ಆಗ್ತಿದಂಗೆನೆ ಈ ಸಿಯಾಸ್ ತಗೊಂಡೆ. ಆದ್ರೆ ಅವೆಲ್ಲ ಬಂದು ಆನೆ ಸಾಕ್ದಂಗೆ ತಿಂಗಳಿಗೆ 60,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಿದ್ದೆ. ಸಿವಿಕ್ ಎಲ್ಲ ಇದ್ದಾಗ 60,000 ಬರೀ ಪೆಟ್ರೋಲ್ಗೆ ಹೋಗೋದು, ಖರ್ಚು ವೆಚ್ಚ ಬಿಟ್ಟು. ಆ ಕಾರಣದಿಂದ ಅದಾದ್ಮೇಲೆ ಸಿಯಾಸ್ ತಗೊಂಡಾಗಿಂದ ನನಗೆ ಖರ್ಚೇ ಅನ್ನಿಸ್ತಾ ಇಲ್ಲ. ಮೈಲೇಜನ್ನು ಅಷ್ಟು ಚೆನ್ನಾಗಿ ಕೊಡ್ತಾ ಇದೆ. ಎಷ್ಟು ದೂರ ಬೇಕಾದ್ರೂ ನಾನು ಏನಕ್ಕೂ ಲೆಕ್ಕ ಹಾಕದೆ ಆರಾಮಾಗಿ ಹೊಟ್ಟೋಗ್ತೀನಿ. ಅವಕ್ಕೆಲ್ಲ ಲೆಕ್ಕ ಹಾಕ್ಬೇಕಿತ್ತು, ಮೈಲೇಜ್ ಇಲ್ಲ ಅಂತ ಒಂದು ಹೊಟ್ಟೆ ಉರಿಯೋದು. ಪೆಟ್ರೋಲ್ ಹಾಕ್ಸಕ್ಕೆ ಕರಳು ಬೊಟ್ಟಿ ಕಿತ್ಕೊ ಬರೋದು. ಇದಕ್ಕೆ ಆತರ ಇಲ್ಲ. ಎಷ್ಟು ದೂರ, ಎಷ್ಟು ರೌಂಡ್, ಎಷ್ಟು ದೂರ ಬೇಕಾದ್ರೂ ಇಲ್ಲಿಂದ 700 ಕಿಲೋಮೀಟರ್ ಅಂದ್ರೂ ಏನು ಬೇಜಾರಿಲ್ಲದೆ ಹೊಟ್ಟೋಗ್ಬಿಡುತ್ತೆ. ಎಷ್ಟು ವರ್ಷ ಆಯ್ತು ಸರ್? ಇದು 6 ವರ್ಷ ಆಯ್ತು. 6 ವರ್ಷ ಆಯ್ತು. ಎಷ್ಟು ಓಡಿಸಿದ್ರೆ ಸರ್? 6 ವರ್ಷಕ್ಕೆ 1,44,800, 1,44,876 ಓಡಿಸಿದ್ವಿ ಸರ್. ಇದಕ್ಕಿಂತ ಮುಂಚೆದು ಒಂದು ಕಾರ್ ಬಗ್ಗೆ ಸ್ಟೋರಿ ಹೇಳ್ಬಿಡ್ತೀನಿ. ನೀವು ಅಡ ಇಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹಣ ಬೇಕಾ? ಕಾಲ್ 8722484848. ಸರ್ ಇದು ಒಂದು ಸ್ವಿಫ್ಟ್ ಡಿಸೈರ್ ತಗೊಂಡಿದ್ದೆ. ಈಗ ಫಾರಿನ್ ಅಲ್ಲಿ ನೀವು ನೋಡ್ತಾ ಇರ್ತಾರೆ ಡ್ರಿಫ್ಟಿಂಗ್ ಅಂತ, ಅಂದ್ರೆ ಕಾರ್ನ ಫುಲ್ ಸ್ಪೀಡ್ ಹೋಗ್ತಾ ಇರತ್ತೆ, ಹಂಗೆ ಲಬಕ್ಕಂತ ಅಲ್ಲೇ ಉಲ್ಟಾ ತಿರುಗಿ ಫೇಸ್ ಈ ಕಡೆ ಮಾಡ್ಕೊಂಡು ನಿಲ್ಸ್ತಿದ್ದೆ. ಆಮೇಲೆ ಹಂಗೆ ಸ್ಕಿಡ್ ಮಾಡ್ಕೊಂಡು ಓಡಿಸ್ತಿದ್ದೆ. ಆಮೇಲೆ ಒಂದೇ ಕಡೆ ರೋಲ್ ಮಾಡ್ತಿದ್ದೆ. ಆತರ ಮಾಡಿ 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 ಆ ಹೊಸ ಕಾರು ಸರ್ 50,000 ಕಿಲೋಮೀಟರ್ಗೆ ಇಂಜಿನ್ ಸೀಸ್ ಆಗೋಯ್ತು. 50,000 ಕಿಲೋಮೀಟರ್ಗೆ ಇಂಜಿನ್ ಸೀಸ್ ಆಗೋಯ್ತು. ಅವಾಗ ಕಂಪ್ನಿಗೆ ಹೋದ್ರೆ ಅವ್ರು ಏನ್ ಮಾಡಿದ್ರು, ಪಿಸ್ಟನ್ ಸರ್ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗಾಗ್ಬಿಟ್ಟಿದೆ. ಏನ್ ಸರ್ ಹಿಂಗ್ ಓಡಿಸ್ಬಿಟ್ಟಿದ್ದೀರಾ ಅಂದ್ರು. ನನಗೇನಂದ್ರೆ ಅವಾಗ ಬಿಸಿ ರಕ್ತ, ಗಾಡಿ ಹೋಗುತ್ತೆ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಒಬ್ಬ ಫ್ರೆಂಡ್ ಕುತ್ಕೊಂಡ್ರೆ ಸಾಕು, ಪ್ಯಾಲೇಸ್ ಗ್ರೌಂಡ್ ಹೊಟ್ಟೋಗ್ಬಿಡೋದು, ಇಲ್ಲ ಇನ್ನೆಲ್ಲಾರ ಹೊಟ್ಟೋಗೋದು, ಖಾಲಿ ಗ್ರೌಂಡ್ ಇರುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮಾಡೋದು. ಅವ್ರು ವಾವ್ ಅಂದ್ರೆ ನನ್ಗೆ ಖುಷಿ, ಹೊಗಳ್ತಾರೆ ಅಂತ. ನನ್ಗಲ್ಲಿ ಹೊಡ್ಸ್ಕೊಂತ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. 50,000ಕ್ಕೆ ಇಂಜಿನ್ ಸೀಸ್ ಆಗ್ಬಿಟ್ಟು ಅದೆಷ್ಟೋ ಲಕ್ಷ, 2.5 ಲಕ್ಷ ಆಯ್ತು ಖರ್ಚು. ಎಲ್ಲ ಹಾಕ್ಸಿ ತಿರ್ಗಾ 25,000ಕ್ಕೆ ತಿರ್ಗಾ ಡಮಾರ್ ಆಗ್ಬಿಡ್ತು ಸರ್. ತಿರ್ಗಾ ಅಂದ್ರೆ ಸ್ಟಾಪ್ ಮಾಡ್ಲಿಲ್ಲ. ಅಂದ್ರೆ ಅವಾಗ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ರಫ್ ಯೂಸ್ ಮಾಡ್ತಾ ಇದೆ ತುಂಬಾ. ಯಾವ ಲೆವೆಲ್ಗೆ ಅಂದ್ರೆ ಫುಲ್ ಸ್ಕಿಡ್. ಈಗ ಮೊನ್ನೆ ಎಲ್ಲ ನೋಡಿ ಅವ್ರು ಏನೇನೋ ಮಾಡಿದ್ರಲ್ಲ ಪಾಪ, ಅವ್ರದ್ದೆಲ್ಲ ಕೇಸ್ ಆಯ್ತು. ಅಂದ್ರೆ ಆಗಿನ ಕಾಲದಲ್ಲಿ ಅವೆಲ್ಲ ಇರ್ಲಿಲ್ಲ. ಅಂದ್ರೆ ನಾವು ಖಾಲಿ ಜಾಗಕ್ಕೆ ಹೋಗಿ ಮಾಡ್ತಾ ಇದ್ವಿ, ಯಾರು ಇಲ್ದೇ ಕಡೆ ಮಾಡ್ತಾ ಇದ್ವಿ, ಪಬ್ಲಿಕ್ ಇಲ್ದೇ ಕಡೆ. ಆತರ ಮಾಡಿ 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 2ನೇ ಸಲ ಇಂಜಿನ್ ಸೀಸ್ ಆಗೋಯ್ತು. ಆಮೇಲೆ ಏನ್ ಮಾಡಿದೆ, ಸರಿ ಮಾಡಿಸ್ಬಿಟ್ಟು ಆ ಗಾಡಿನ ಮಾರಾಕ್ಬಿಟ್ಟೆ. ಮಾರ್ಬಿಟ್ಟು ಆಮೇಲಿಂದ ಬುದ್ಧಿ ಬಂತು ಸರ್. ಇವಾಗ
ಸರ್ವಿಸಿಗೆ ಬಿಟ್ರೆ ಯಾಕೆ ಬಿಡ್ತಾ ಇದ್ದೀರಾ ಸರ್, ಏನೂ ಆಗಿಲ್ಲ ಯಾಕೆ ಬಿಡ್ತೀರಾ ಅಂತಾರೆ. ಅಂದ್ರೆ ಏನು ಖಾಲಿನೇ ಆಗಿಲ್ಲ ಅಂತ. ಸರ್ ನೀವು ಹಿಂಗೆ ಕೂತ್ಕೊಂಡಿರ್ರಿ, ಈಗ ಇಲ್ಲಿ ಹಂಪ್ಸ್ ಬರುತ್ತೆ, ನೀವೇನಾರ ಒಂಚೂರು ಅಳ್ಳಾಡ್ತೀರಾ ನೋಡಿ ಸರ್. ಇವಾಗ ಅಂದ್ರೆ ಏನಾರು ಮುಂದೆ ಬರ್ತೀರಾ ಅಂತ ಅಂದ್ರೆ ಬೇರೆಯವ್ರು ಬಂದು ಒಂಥರ ಹೆಂಗಂದ್ರೆ ಮುಗುರ್ಸಂಗ್ ಓಡಿಸ್ತಾರೆ. ಇವಾಗ ಸರ್ ನಾನು ಫುಲ್ಲು ಸ್ಪೀಡ್ ಹೋಗ್ತೀನಿ ನೋಡಿ ಸರ್, ಈಗ ಒಂದು ಲೆವೆಲ್ಗೆ ನಾನು ಬ್ರೇಕ್ ಹೊಡಿತೀನಿ, ನೀವು ಒಂದು ಚೂರಾರ ಮುಗುರಿಸ್ತೀರಾ ಅಂತ ನೋಡಿ. ಹಂಪ್ಸ್ ಬಂದಾಗ ಅದಕ್ಕೆ ಅಲ್ಲಿ ಹಂಪ್ಸ್ ಇದೆ, ನೀವು ಚೂರಾರ ಹಿಂಗೆ ಬರ್ತೀರಾ ಅಂತ ನೋಡಿ. ಅಂದ್ರೆ ನಾನು ಅಷ್ಟು ಪರ್ಫೆಕ್ಟ್ ಆಗಿ ಬ್ರೇಕ್ ಹೊಡಿತೀನಿ, ಅಂದ್ರೆ ಒಂದು ಚೂರು ನೀವು ಮುಂದೆ ಬರಲ್ಲ, ಅಷ್ಟು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀನಿ. ಆದ್ರೆ ರ್ಯಾಲಿ ಗಿಲಿಗೆ ಹೋದ್ರೆ ಗೆಲ್ತೀನಿ ಅನ್ನೋ ಗೊತ್ತಿಲ್ಲ, ಅದೊಂದು ಆಸೆ ಇದೆ. ಯಾಕಂದ್ರೆ ಅದೊಂದು ಸ್ಟೋರಿ ಹೇಳ್ಬಿಡ್ತೀನಿ. ನಂದಿ ಹಿಲ್ಸ್ ಅಲ್ಲಿ ರ್ಯಾಲಿ ನಡೀತಾ ಇತ್ತು. ಆ ಟೈಮಲ್ಲಿ ಮೇಲ್ ಹೋಗಕ್ ಬಿಡಲ್ಲ, ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ, ಎಲ್ಲರೂ ಫುಲ್ಲು ಒಂದು ಕಾರ್ ಫುಲ್ಲು ಹೋಗಿದ್ವಿ. ನಡಿಬೇಕಾದ್ರೆ ರೋಡ್ ಬ್ಲಾಕ್ ಮಾಡಿದ್ರು, ಮೇಲ್ಗಡೆಯಿಂದ ಕೆಳಗಿಂದ ಮೇಲ್ ಹೋಗೋದು ರ್ಯಾಲಿ, ಅದು ಕಾರ್ದು. ಎಲ್ಲ ಜನ ಕೂತಿದ್ದಾರೆ, ಆ ಕಡೆ ಈ ಕಡೆ ಮೇಲೆ ಗೀಲೆ ಎಲ್ಲ ಜನ ಕೂತಿದ್ದಾರೆ. ನಾನು ನನ್ನ ಫ್ರೆಂಡ್ಸ್ಗೆ ಅಲ್ಲಿ ಯಾರು ಹೋಗಿದ್ರು ಅವ್ರ ಮೇಲಿರೋರು ಹೇಳಿದ್ರು, ಇಷ್ಟು ಸೆಕೆಂಡ್ಸ್ ಅಲ್ಲಿ ಅವನು ಅಲ್ಲಿ ಬಂದ ಮೇಲ್ಗಡೆಗೆ ಅಂತ, ಅಂದ್ರೆ ವಿನ್ನರ್. ಹೌದಾ, ಹಂಗಾರೆ ಅಷ್ಟರೊಳಗೆ ನಾನು ಮುಗಿಸ್ಬೇಕು ಅಂದ್ಬಿಟ್ಟು ಏನ್ ಮಾಡಿದೆ, ಇವ್ರದ್ದು ಮುಗೀಲಿ ಅಂತ ಕಾಯ್ತಾ ಇದೆ. ಮುಗಿದ ಮೇಲೆ ರೋಡ್ ಓಪನ್ ಮಾಡ್ತಾರೆ. ರೋಡ್ ಓಪನ್ ಮಾಡಿದಾಗ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಕೀ ಅಂತ, ಅಂದ್ರೆ ಫುಲ್ ಸ್ಕಿಡ್ ಮಾಡ್ಕೊಂಡು ಫುಲ್ಲು ಮೇಲೆ ಹೋಗಿದ್ದು ಸರ್. ಅವ್ರಿಗಿಂತ 6 ಸೆಕೆಂಡ್ ಮುಂಚೆ ಹೋಗಿದ್ದೀನಿ ಸರ್. ಅಂದ್ರೆ ನಾನು ಯಾಕೆ ರ್ಯಾಲಿಗೆ ಹೋಗಬಾರ್ದು ಅಂತ ಅನ್ನಿಸ್ತು, ಆದ್ರೆ ಒಂದು ಭಯ, ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಟ್ರೆ ನೀವು ಅವಾಗೆಲ್ಲ ಒಂದಷ್ಟು ಬೈಕ್ ಎಲ್ಲ ತಗೊಂಡು ಓಡಿಸ್ತಿದ್ದೆ ಅಂತ. ಹೌದು ಹೌದು ಹೌದು. ಆ ಕಾಲೇಜ್ ಟೈಮಲ್ಲಿ ಸ್ವಲ್ಪ ಲೈನ್ ಗಿನ್ ಮುಂದೆ ಮಾಡೋದು ಇಲ್ಲ, ಆತರ ರಫ್ ಬೈಕ್ ನ ಮಾಡ್ತಾ ಇರ್ಲಿಲ್ಲ. ಅದ್ರ ಸ್ಟೋರಿನೂ ಹೇಳ್ಬಿಡ್ತೀನಿ ಕೇಳಿ. ಗಾಂಧಿ ಬಜಾರ್ ಅಲ್ಲಿ ಅದನ್ನೇ ನೀವು ಕೇಳಿದ್ದೆ, ಲವ್ ಸ್ಟೋರಿ ಬಗ್ಗೆನೇ ಹೇಳಕ್ ಬರ್ತಾ ಇದ್ದೀನಿ ಸರ್. ನಾನು ಹುಡುಗಿರಂದ್ರೆ ಭಯ, ಅಂದ್ರೆ ಹುಚ್ಚಕಕ್ಕ ಮಾಡ್ಕೊಬಿಡ್ತಾ ಇದ್ದೆ, ಫುಲ್ ಡೋಸು. ಆದ್ರೆ ಸ್ಕೂಲ್ ಲೈಫಿಂದನೂ ಪ್ರಪೋಸ್ ಮಾಡ್ತಾನೆ ಇದ್ರು, ಆದ್ರೆ ಎಲ್ಲಾರ್ಗು ಆಯ್ತು ನಿಮ್ಗೆ ಯಾರು ಹೇಳೋರು ಕೇಳುವ ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಬಿಟ್ಬಿಡ್ತಾ ಇದ್ದೆ. ಆ ಇಂಪೋರ್ಟೆಡ್ ಬೈಕ್ ತಗೊಂಡು ನಾನು ಗಾಂಧಿ ಬಜಾರಲ್ಲಿ ಹೋಗ್ತಾ ಇದ್ದೆ ಸರ್. ವಾವ್ ಅಂತ ಕೇಳಿಸ್ತು ಸೌಂಡ್ ಸರ್, ಅಷ್ಟೇ ಕೇಳಿಸಿದ್ದು. ನಾನು ಯಾರೋ ಹುಡುಗಿ ವಾಯ್ಸು ವಾವ್ ಅಂತ ಬಂತು ಅಷ್ಟೇ ಅಂತ ಅನ್ಕೋಬಿಟ್ಟೆ. ಆಮೇಲೆ ನಾನೊಂದು ಫ್ರೆಂಡ್ ಆಫೀಸ್ಗೆ ಹೋದೆ, ರಿಯಲ್ ಎಸ್ಟೇಟ್ ಆಫೀಸ್ಗೆ. ಗಾಡಿ ನಿಲ್ಲಿಸ್ಬಿಟ್ಟು ಮೇಲೋದೆ, ಮೇಲೋಗಿ ಅವನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟೆ. ಆಮೇಲೆ ಏನಾಗಿದೆ, ಆ ಹುಡುಗಿ ಆಫೀಸ್ವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದಾಳೆ. ಅಲ್ಲಿ ಎದುರುಗಡೆ ಅವಳ ಫ್ರೆಂಡ್ ಇದ್ದಾರೆ, ಹೆಸರು ಸಮೇತ ಹೇಳ್ಬಿಡ್ತೀನಿ, ಬೇಡ ಬೇಡ ಬಿಡಿ ಪಾಪ, ಅವ್ರಿಗೆ ಇವಾಗ ತೊಂದರೆ ಆಗುತ್ತೆ. ಈಗಲೂ ಫ್ರೆಂಡ್ಸ್ ಇದ್ದಾರೆ ಸರ್, ಈಗಲೂ ಚೆನ್ನಾಗಿದ್ದಾರೆ, ಗುಡ್ ಫ್ರೆಂಡ್ಸು. ಇವಾಗಲೂ ಫೋನ್ ಮಾಡ್ಬಿಟ್ಟು ಬೇಕಾದ್ರೆ ಸ್ಪೀಕರ್ ಫೋನಾಗಿ ಕೇಳಿಸ್ತೀನಿ, ಆದ್ರೆ ಹೆಸರು ಮಾತ್ರ ಹೇಳ್ಬೇಡಿ, ಹಾಕ್ಬೇಡಿ ಅಷ್ಟೇ. ಅದನ್ನ ಬೀಪ್ ಮಾಡಂಗಿದ್ರೆ ಮಾಡ್ತೀನಿ ಕಾಲು, ಆಯ್ತಾ? ಏನಾಯ್ತು, ಅವನ್ನ ಫ್ರೆಂಡ್ ಆದ್ರು ಫಸ್ಟ್, ಆಫೀಸ್ ಅವನ್ನ ಫ್ರೆಂಡ್ ಆಗಿ ನನ್ನ ನಂಬರ್ ಕೇಳಿದ್ದಾರೆ. ಅವ್ರು ಕೊಟ್ಟಿಲ್ಲ, ಬೇಕಾದ್ರೆ ಕರೆಸ್ತೀನಿ ಮಾತಾಡಿಸ್ತೀನಿ ಅಂದಿದ್ದಾರೆ. ಇಲ್ಲ ಇಲ್ಲ ನಂಬರ್ ಕೊಡಿ ಅಂತ ಏನ್ ಮಾಡಿ ಅವರಿಂದ ನಂಬರ್ ಇಸ್ಕೊಂಡಿದ್ದಾರೆ. ನಂಬರ್ ಇಸ್ಕೊಂಡು ನಂಗೆ ಫೋನ್ ಮಾಡಿ ಇರಿಟೇಷನ್ ಮಾಡೋರು, ಸಿಗ್ತೀರಾ ಅಂತ. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ರಫ್ ಆಗಿ ಬೈತಾ ಇದ್ದೆ ಅವ್ರಿಗೆ. ಯಾರು ಅಪ್ಪ ಅಮ್ಮಂದ್ರಿಲ್ವಾ, ಹಾಕದಂಗಿರಿಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಬೈತಾ ಇದ್ದೆ. ನಾವೇನ್ ತಿನ್ಬಿಡ್ತೀವಾ ಸಿಗಕ್ಕೇನು, ಅಂತ. ನನಗಿಷ್ಟ ಇರಲಿಲ್ಲ, ನಾನು ಸಿಗ್ತಾ ಇರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಪದ್ಮನಾಭನಲ್ಲಿ ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೆ ಹೋಗಿ ಹೇಳಿದೆ ನಾನು, ಲೇ ಯಾರೋ ಹಿಂಗೆ ತಲೆ ತಿಂತಾವ್ರೆ, ಸಿಗು ಅಂತ ತಲೆ ತಿಂತಾ ಇದ್ದಾರೆ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ. ಲೇ ನಿನ್ಗೆ ಇಷ್ಟ ಇಲ್ದಿದ್ರೆ ನಾವಾರ ಕಾಳು ಹಾಕೊಂತೀವೋ, ನಮ್ಗಾರ ಪರಿಚಯ ಮಾಡ್ಕೊಡೋ ಅಂದ್ರು. ಇಲ್ಲ ನಂಬರ್ ಕೊಡ್ತೀನಿ, ನೀವೇ ಫೋನ್ ಮಾಡ್ಕೊಂಬಿಡಿ ಅಂತ ನಂಬರ್ ಕೊಟ್ಟೆ. ಇವ್ರು ಫೋನ್ ಮಾಡಿದ್ರೆ ಹುಡುಗಿ ರೆಸ್ಪಾನ್ಸ್ ಮಾಡಿಲ್ಲ, ಅವ್ರಿಗೆ ಸಿಕ್ಕಿಲ್ಲ, ಬೈದಿದ್ದಾಳೆ, ಏನೂ ಇದಾಗಿಲ್ಲ, ಮೂವ್ಮೆಂಟ್ ಆಗಿಲ್ಲ ಅವ್ರಿಗೆ. ಅದಕ್ಕೆ ಇಲ್ವೋ, ನೀನ್ ಬಂದ್ರೆ ಅವ್ರು ಬರೋದು, ನೀನ್ ಬಂದು ನಮ್ಗೆ ಪರಿಚಯ ಮಾಡ್ಕೊಬಿಟ್ಟು ನೀನ್ ಹೊಟ್ಟೋಗ್ಬಿಡು ಅಂದ್ರು. ನಾನು ಅದಕ್ಕೆ ಆಮೇಲೆ ಏನಾಯ್ತು, ಇವಳು ಫೋನ್ ಮಾಡ್ತಾ ಇದ್ದಾಗೆಲ್ಲ ಬೈತಾ ಇದ್ದೆ. ಇವರು ಪರಿಚಯ ಮಾಡ್ಕೊಡು ಅಂದ್ರಲ್ಲ, ಅವಾಗ ಏನ್ ಮಾಡ್ಬಿಟ್ಟೆ, ಓ ಆಯ್ತು ಬಿಡು, ನನ್ನ ತಲೆ ನೋವನ್ನ ತಪ್ಸ್ಕೊಳಕ್ಕೆ ಇವ್ರಿಗೆ ಪರಿಚಯ ಮಾಡ್ಕೊಟ್ಬಿಟ್ರೆ ನಾನು ಬಚಾವಾಗ್ಬಿಡ್ತೀನಿ ಅಂದ್ಬಿಟ್ಟು ಏನ್ ಮಾಡಿದೆ, ಫೋನ್ ಮಾಡಿದ್ಲು ಅವಳು, ಇವತ್ತಾರು ಸಿಗ್ತೀರಾ, ಇವತ್ತಾರು ಫ್ರೀ ಇದ್ದೀರಾ ಅಂತ. ನಾನು ಇಟ್ಕೊಂಡು ಆಯ್ತು ಅಂದೆ. ಹೌದಾ, ಇಲ್ಲಿ ಗಾಂಧಿ ಬಜಾರಲ್ಲಿ ನಂದಿನಿ ಬೂತ್ ಇದೆಯಲ್ಲ, ಬೀಗಲ್ ರಾಕ್ ಪಾರ್ಕ್ ಹತ್ರ, ಅಲ್ಲಿ ಬರೋಕ್ಕಾಗತ್ತಾ ಅಂತ ಅಂದ್ರು. ಹ್ಞೂ ಆಯ್ತು, ಎಷ್ಟೊತ್ತಿಗೆ ಅಂದೆ. ಅವರು ಒಂದು ಸಾಯಂಕಾಲ 5:30 ಹೇಳಿದ್ರು. ಹೋದ್ವಿ. ನನಗೆ ಮುಖ ಗೊತ್ತಿಲ್ಲ, ಅವ್ರು ಹೆಂಗಿದ್ದಾರೆ ಅನ್ನೋದು ನೋಡಿಲ್ಲ.
ಫೋನಲ್ಲಿ ಹಿಂಗೆ ಮಾತಾಡ್ಕೊಂಡು ಎಲ್ಲಿದ್ದೀರ ಹೇಳಿ ಇಂದ್ವಿ ಅಷ್ಟೇ. ನಾನು ನನ್ನ ಫ್ರೆಂಡ್ ಕಾರು ಟಾಟಾ CR ಅಲ್ಲಿ ಹೋಗಿದ್ದೆ, ಅದರಲ್ಲಿ ಮುಂದೆ ಕೂತಿದ್ದೆ, ಇಲ್ಲಿ ಅವ್ನು ಓಡಿಸ್ತಿದ್ದ, ಯಾಕಂದ್ರೆ ನಾವು ಇನ್ನೂ ಕಾರ್ ತಗೊಂಡಿರ್ಲಿಲ್ಲ. ಹೋದಾಗ ಫೋನಲ್ಲಿ ಮಾತಾಡ್ಕೊಂಡು ಅಲ್ಲಿ ಕಾಣಿಸಿದ್ರು. ಕಾಣಿಸಿದ ತಕ್ಷಣ ನನಗೆ ಸುಸ್ಸು ಎಲ್ಲ ಅವಸರ, ಡೋರ್ ತೆಗೆದ್ಬಿಟ್ಟು ನೋಡು ಅವರೇ ಮಾತಾಡ್ಸ್ಕೊಳ್ರ ಅಂದ್ಬಿಟ್ಟು ಓಡ್ಬಿಟ್ಟೆ. ಅವ್ರೇನ್ ಮಾಡಿದ್ದಾರೆ, ಕಾರ್ ಹತ್ರ ಬಂದಿದ್ದಾರೆ. ಬಂದ್ಮೇಲೆ ಎಲ್ಲಿ ಅವರು ಅಂತ ಕೇಳಿದ್ದಾರೆ. ಅವ್ರು ಇಟ್ಕೊಂಡು ಇಲ್ಲ ಅವ್ರು ನಿಮ್ ನೋಡ್ಬಿಟ್ಟು ಎದ್ರಕೊಂಡು ಓಡೋಗ್ಬಿಟ್ರು ಅಂತ ಹೇಳಿದ್ದಾರೆ. ಹೆಂಗಿದ್ರು ನೋಡಕ್ಕೆ? ನೋಡಕ್ ಚೆನ್ನಾಗಿದ್ರು, ಹೈಟ್ ಇದ್ರು, ಎಲ್ಲ ಚೆನ್ನಾಗಿದ್ರು. ಇವಾಗ್ಲೂ ಗುಡ್ ಫ್ರೆಂಡ್, ಇವತ್ತು ಫ್ರೆಂಡೇ ಅವರು. ಆಮೇಲೆ ಏನಾಯ್ತು, ಇವ್ರು ಹೋಗಿದ್ರೆ ಕಾರ್ ಹತ್ತಿಲ್ಲ ಅವರು. ಇಲ್ಲ ಅವ್ರಿದ್ರೆ ಹತ್ತುತ್ತೀವಿ, ಸತೀಶ್ ಅವ್ರು ಎಲ್ಲಿದ್ದಾರೆ ಅಂತ. ಅವ್ರು ಅಲ್ಲಿ ಓಡೋಗ್ತಾ ಇದಾರೆ ನೋಡಿ ಅಂತ ಹಿಂದೆ ತೋರಿಸಿದ್ದಾರೆ. ಅವ್ರೇನ್ ಮಾಡಿದ್ದಾರೆ, ಕಾರ್ ಒಳಗೆ ಕೂರ್ಸ್ಕೊಂಡು ಅಟ್ಟಿಸ್ಕೊಂಡು ಬಂದಿದ್ದಾರೆ ನನ್ನ ಹತ್ರಕ್ಕೆ. ಅಲ್ಲಿ ಬಂದ್ಬಿಟ್ಟು ಹತ್ತು ಅಂದ್ರೆ ಬೇಡ ನಾನು ಬರಲ್ಲ, ನೀವು ಹೋಗಿ ಅಂತ ಫುಲ್ ಅವಸರ ಆಗ್ಬಿಟ್ಟಿದೆ. ಅಂದ್ರೆ ಬೈಕ್ಗೆ ಮೀಟರ್ ಆಫ್ ಫುಲ್ಲು. ಇವ್ರೇನ್ ಮಾಡಿದ್ದಾರೆ, ಇಲ್ಲ ಬಾ ನಾವು ಹಿಂದೆ ಕೂತ್ಕೊಳ್ತೀವಿ, ನಿಮ್ ಏನು ಮಾತಾಡ್ಸಲ್ಲ, ನಿಮ್ ಪಾಡಿಗೆ ನೀವು ಕೂತ್ಕೊಳ್ಳಿ ಅಂತ ಧೈರ್ಯ ಕೊಟ್ರು. ಆಮೇಲೆ ಇಬ್ರು CR ಸೀಟ್ ಡೌನ್ ಮಾಡಿ ಹಿಂದೆ ಹೋದ್ರು. ಇಬ್ರು ಹುಡುಗಿರು ಬಂದಿದ್ರು, ಅವ್ರು ಹಿಂದೆ ಹೋದ್ರು. ಆಮೇಲೆ ನಾನು ಮುಂದೆ ಕುತ್ಕೊಂಡೆ. ಅಲ್ಲಿಂದ ಲಾಕಾಸ ಪಬ್ಬಿಗೆ ಹೋದ್ವಿ. ಪಬ್ಗೆ ಹೋದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ತಲೆ ತೆಗ್ತಾ ಇದಾರೆ, ಅವರಿಬ್ರು ಬರೀ ನನ್ನ ಮಾತ್ರ ಮಾತಾಡಿಸ್ತಾ ಇದಾರೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಅವ್ರು ಕಾಳು ಹಾಕೋದಕ್ಕೆ ಅವ್ರು ಟ್ರೈ ಕೊಡ್ತಾ ಇದಾರೆ, ಅವ್ರನ್ನ ಮೂಸೆ ನೋಡ್ತಾ ಇಲ್ಲ, ಬರೀ ನನಗೆ ಮಾತಾಡಿಸ್ತಾ ಇದಾರೆ, ನಾನು ಮಾತಾಡ್ತಾನೆ ಇಲ್ಲ. ಇಲ್ಲ ಹಿಂಗ್ ತಿರ್ಕೊಂಬಿಟ್ಟಿದೀನಿ ಈ ಕಡೆಗೆ, ಮಕ ಆ ಕಡೆ ನೋಡ್ತಾನೆ ಇಲ್ಲ. ಆ ತರ ಅಷ್ಟೇ. ಅದ ಹಂಗಂಗೆ ಆಯ್ತು. ಇವತ್ತವರು ಗುಡ್ ಫ್ರೆಂಡ್ಸು, ಇವತ್ತವರೆಗೂ ಅವ್ರಿಗೆ ಮಕ್ಕಳ ಮದುವೆ ಆಗಿ ಎಲ್ಲ ಪಾಪ ಆರಾಮಾಗಿದ್ದಾರೆ. ಇವತ್ತು ನನಗೆ ಒಂದು ಗುಡ್ ಫ್ರೆಂಡ್ಸ್. ಇವಾಗ್ಲೂ ಹಂಗೆ ಅನ್ಸುತ್ತಾ? ಸಖತ್ತಾಗಿರೋ ಹುಡುಗಿ ಯಾರಾದ್ರೂ ನೋಡಿದ್ರೆ ಇವಾಗ್ಲೂ? ಇಲ್ಲಪ್ಪ, ಒಂದು ಸಲಿ ಮೋಸ ಹೋದ್ಮೇಲೆ ಹುಡುಗಿರ್ ಸವಾಸನೇ ಬೇಡ ಅನ್ಸ್ಬಿಟ್ಟಿದೆ. ನಾನು ಅದಕ್ಕೆ ಹಳ್ಳಕ್ಕೂ ಬೀಳಲ್ಲ, ಲೈನ್ ಹೊಡಿಯಕ್ಕೂ ಹೋಗಲ್ಲ, ಇನ್ನೊಂದು ಮದ್ವೆನೂ ಆಗಿಲ್ಲ, ಏನೂ ಇಲ್ಲ. ಯಾಕಂದ್ರೆ ನನ್ನ ಮಗನ್ನ ರಾಯಲ್ ಆಗಿ ಸಾಕ್ಬೇಕು. ಇಲ್ಲ ಸರ್, ಅನ್ಸೇ ಇಲ್ಲ ಸರ್. ಒಂದ್ ಕೋಟ್ಯಾಧಿಪತಿ ಬಂದು ಅವಳೇ ಎಲ್ಲ ಕಾಸು ಕೊಟ್ಟು ಮದ್ವೆ ಆಯ್ತೀನಿ ಅಂದ್ರೂ ಆಗಲ್ಲ ಸರ್. ಹಿಂಗೆ ಇರ್ತೀನಿ, ಆರಾಮಾಗಿದೆ ಲೈಫ್ ಸರ್. ನೀವೂ ಅಷ್ಟೇ, ಬೇಗ ಮದ್ವೆ ಆಗಬೇಡಿ. ಎಲ್ಲ ತಲೆ ಕೂದಲೆಲ್ಲ ತುಂಬಾ ಚೆನ್ನಾಗಿದೆ, ಹೀರೋ ತರ ಇದೀರಾ, ಮೂಳೆ ಗಿಳೆ ಬಿಟ್ಕೊಂಡಿಲ್ಲ, ಎಲ್ಲ ಆಗ್ಲೇಬೇಡಿ ಈಗಲೇ ಅಂತ ದಯವಿಟ್ಟು ಆಗ್ಬೇಡಿ ಸರ್. ಈಗ ಕಾಲನೇ ಚೇಂಜ್ ಆಗೋಗ್ಬಿಟ್ಟಿದೆ ಸರ್. ಎಂತ ಪುಣ್ಯವತಿ ಅಂತ ಅನ್ಕೊಂಡ್ರು 6 ತಿಂಗಳಿಗೆ ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ. ಸರಿ, ನಿಮ್ಮ ಡ್ರೀಮ್ ಕಾರ್ ಯಾವುದು? ಈ ಕಾರ್ ನಾನು ತಗೋಬೇಕು ನೆಕ್ಸ್ಟ್ ಅಂತ ಯಾವ್ದು? ಅಲ್ಲ, ನಂಗೆ ಬೆನ್ಸ್ ಇಷ್ಟ ಸರ್. ಬೆನ್ಸ್ ಇವನ್ನೇನ್ ಬುಕ್ ಮಾಡ್ತಾ ಇದ್ದೀನಿ, ತಗೊಳ್ತಾ ಇದ್ದೀನಿ. ಎಷ್ಟು ಮೂವಿ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ? ಎಷ್ಟು ಕೋಟಿ? ಏನಿಲ್ಲ, ಒಂದು 80 ಲಕ್ಷ ಅಷ್ಟೇ ಸರ್. ಕೋಟಿ ಮಾಡೆಲ್ ನೇಮು ನಂಬರ್ ಇಲ್ಲ. ಈ ಕ್ಲಾಸ್ ಸರ್, ಈ ಕ್ಲಾಸ್ ಇವಾಗ ಸ್ಟಾರ್ಟ್ ಮಾಡ್ತೇವೆ. ನೆಕ್ಸ್ಟ್ ಯಾವಾಗ ನೋಡ್ಬೋದು ನಾವು? ಇಲ್ಲ, ಮಗದ್ ಮೂವಿ ಸ್ಟಾರ್ಟ್ ಆಗೋಷ್ಟು ಸ್ಟಾರ್ಟ್ ಆಗಿಂತ ಮುಂಚೆನೆ ಶೂಟಿಂಗ್ ಟೈಮ್ ಅಲ್ಲೇ ನೋಡ್ತೀರಾ. ಸೂಪರ್. ಈಗ ನೆಕ್ಸ್ಟ್ ಹೆಂಗಿದೆ ಸರ್? ಈಗ ಆ ಪ್ಲಾನ್ ಅಲ್ಲಿ ಇದೀರಾ, ಸಿನಿಮಾ ಇದು ಮಗನ ಲಾಂಚ್ ಮಾಡ್ಬೇಕು ಅಂತ. ನೀವು ಸಿನಿಮಾದ ಕಾಣಿಸ್ಕೊಳ್ತೀರಾ? ಅವ್ನ್ ಮೂವಿಲಿ ನಾನ್ ಇದ್ರೆ ಇರ್ತೀನಿ, ಇಲ್ದೋರಿಲ್ಲ. ಯಾಕಂದ್ರೆ ಆ ಶೋಕಿ ನನ್ಗಿಲ್ಲ. ಆದ್ರೆ ನಾನ್ ಬೇರೆ ಪಿಕ್ಚರ್ ಯಾವ್ದೋಕೆ ಕೇಳಿದಾರೆ ಅದ್ರಲ್ಲಿ ಮಾಡ್ತಾ ಇದೀನಿ ಸರ್. ಈಗ ಸಿನಿಮಾಗಳೇ ಜಾಸ್ತಿ ನಡೀತಾ ಇಲ್ಲ, ಸಿನಿಮಾಗೆ ಬರಲ್ಲ ಜನ, ಅದು ಇದು ಅಂತ ಕಂಪ್ಲೇಂಟ್ಸ್ ಇದೆ. ಹೌದು, ಕೆಲವೊಂದು ಥಿಯೇಟರ್ ಎಲ್ಲ ಹೊಡೆದಾಕ್ತಾ ಇದಾರೆ. ಹೌದು, ಹೊಡೆದು ಮಾಲ್ ಕಟ್ತಾ ಇದಾರೆ. 1,000 ರೂಪಾಯಿ ನಿಜ. ಮತ್ತೆ ಹಿಂಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕತೆ ಇದೆಯಲ್ಲ ಗೇಟು ಸರ್. ಇಲ್ಲ, ನಾನು ಫಸ್ಟ್ ಲ್ಯಾಂಗ್ವೇಜು ತೆಲುಗು, ಹಿಂದಿ, ಕನ್ನಡ ಆ ಥರ 5 ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ತೆಲುಗುಗೆ ಮಾಡ್ತಾ ಇದ್ದೀನಿ. ಕಾರಣ ಏನಂದ್ರೆ ನೀವೇ ಇಲ್ಲಿ ನೋಡ್ತಾನೆ ಇದ್ದೀರಾ ಎಷ್ಟು ಕಷ್ಟ. ಆಮೇಲೆ ಅವ್ರವರೇ ಬೆಳ್ಸಕ್ ಬಿಡಲ್ಲ, ಅವರು ಟೀಮ್ ಅವರೇ ಒಂದು ಲೈಕು ಕಮೆಂಟು ಮಾಡಲ್ಲ ಸರ್. ಒಂದು ಮೂವಿ ಮಾಡ್ಬೇಕಾದ್ರೆ ಅದರಲ್ಲಿ ಎಷ್ಟು ಜನ ಕೆಲಸ ಮಾಡಿರ್ತಾರೆ, ಎಷ್ಟು ಜನ ಆರ್ಟಿಸ್ಟ್ ಕೆಲಸ ಮಾಡಿರ್ತಾರೆ, ಅವ್ರುಗಳು ಅವ್ರ ಫ್ಯಾಮಿಲಿಯವರು ಒಂದು ಲೈಕು ಕಮೆಂಟು ಒಂದು ಶೇರು ಮಾಡ್ಬಿಟ್ರೆ ಅದೇ ಎಷ್ಟೋ ಜನಕ್ಕೆ ರೀಚ್ ಆಗುತ್ತೆ ಸರ್. ಅವ್ರು ಮಾಡಿದವ್ರಿಗೆ ಅದ್ರ ಮೇಲೆ ಹುಮ್ಮಸ್ಸಿರಲ್ಲ, ಆಸೆ ಇರಲ್ಲ. ಅವರೇ ಅಲ್ಲಿ ತುಳಿಯಕ್ ಹೋಗ್ತಾರೆ, ಅಲ್ಲಿ ಅವರೇ ಬ್ಯಾಡ್ ಆಗಿ ಮಾತಾಡ್ತಾರೆ, ಅವರೇ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಆ ತರ. ಆಮೇಲೆ ಒಬ್ರು ಬಗ್ಗೆ ಒಬ್ರು ಅಪವಾದಗಳು ಹೇಳೋದು, ಬರೀ ಇದೇ ಆಗ್ಬಿಟ್ಟಿದೆ. ಅಂದ್ರೆ ಒಂದು ಬೆಳೆಸ್ಬೇಕು ಒಬ್ಬನ್ನ, ಒಂದು ಮೂವಿನ ಬೆಳೆದ್ರೆ ಅವ್ನ್ ಪ್ರೊಡ್ಯೂಸರ್ ಬೆಳಿತಾರೆ, ಆಮೇಲೆ ಅವ್ರು ಬೆಳೆದ್ರೆ ನಾವು ಬೆಳಿತೀವಿ ಅನ್ನೋದು ಅವ್ರಿಗಿಲ್ಲ. ಏನೋ ಆಯ್ತಾ, ಇವತ್ತು ದುಡ್ಡು ಕೊಟ್ರ ಆಯ್ತಾ, ಹೋದ್ವಾ ಬಿಟ್ವಾ, ಮುಗಿದೋಯ್ತು. ಈ ತರಾನೇ ಜಾಸ್ತಿ ಆಗಿರೋದ್ರಿಂದ ನೀವು ನೋಡ್ತಾನೆ ಇದ್ದೀರಾ ಎಷ್ಟು ಕಷ್ಟದಲ್ಲಿದೆ ಕನ್ನಡ ಫಿಲಂ ಇಂಡಸ್ಟ್ರಿ ಅಂತ. ಆ ಕಾರಣದಿಂದ ನನಗೆ ಸಿಕ್ಕಿರೋದು ಬಂದು ತೆಲುಗು ಪ್ರೊಡ್ಯೂಸರು, ಅವ್ರಿಗೆ ಫಸ್ಟ್ ಲ್ಯಾಂಗ್ವೇಜ್ ತೆಲುಗು ಆಗ್ಲೇಬೇಕು ಅಂತ ಹೇಳಿದ್ರು. ಆ ಕಾರಣದಿಂದ ಫಸ್ಟ್ ಲ್ಯಾಂಗ್ವೇಜ್ ತೆಲುಗುನೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ 1000 ಕಷ್ಟಗಳಿದೆ, ಅಲ್ಲಿ ಆ ಥರ ಏನಿಲ್ಲ. ಹಾಕಿದ ದುಡ್ಡುಗಂತೂ ಮೋಸ ಇಲ್ಲ, ಅದು ಬಿಟ್ಟು ಎಕ್ಸ್ಟ್ರಾ ಪ್ರಾಫಿಟ್ ಬರೋಕ್ಕೂ ಏನು ಮೋಸ ಇಲ್ಲ. ಆ ಕಾರಣದಿಂದ
ಇನ್ನೊಂದು ತಿಂಗಳಲ್ಲಿ ನನ್ನ ಮಗಂದು ಮೂವಿ ಲಾಂಚ್ ಮಾಡ್ತಾ ಇದ್ದೀನಿ, ನೇಮು ರಿವೀಲ್ ಮಾಡ್ತಾ ಇದ್ದೀನಿ, ಅವನು ಹೀರೋ ಆಗಿ ಲಾಂಚ್ ಮಾಡ್ತಾ ಇದ್ದೀನಿ. ಅದು ಒಂದು ಡಿಫ್ರೆಂಟ್ ರೀತಿಲಿ ಇವತ್ತವರೆಗೂ ಯಾರು ಮಾಡಿರಬಾರ್ದು, ಆದರೆ ಮುಂದಕ್ಕೆ ನಮ್ಮ ನೋಡ್ಕೊಂಡು ಊರವರೆಲ್ಲ ಮಾಡಬಹುದು. ಯಾಕಂದ್ರೆ ಆಮೇಲೆ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಆ ಥರ ಥೀಮಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಇನ್ನೊಂದು ತಿಂಗಳಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಫಂಕ್ಷನ್ಗೆ ಲೇಟ್ ಆಗ್ಬಿಟ್ಟಿದೆ, ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ಕಲ್ಪನಾ ಮಿನುಗುತ್ತಾರೆ ಕಲ್ಪನಾ ಅವ್ರದ್ದು ಅವಾರ್ಡು ಈ ಇದರಲ್ಲೇ ಏನಿದು ಹೆಸರು ಕಲಾಗ್ರಾಮದಲ್ಲಿ ಇತ್ತು. ಹಂಗೆ ಬೇಕಾದ್ರೆ ಯೂ ಟರ್ನ್ ಮಾಡಿ ಬೋರ್ಡು ತೋರಿಸ್ಬಿಡ್ತೀನಿ, ನೋಡ್ಬಿಡಿ. ನಂಗೆ ಲೇಟ್ ಆಗ್ತಿದೆ, ನಾನು ಗ್ಯಾಪಲ್ಲಿ ನಿಮಗೆ ಕರೆದು ಇದು ಮಾಡಿದೆ. ತುಂಬಾ ಸಂತೋಷ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಫ್ರೀ ಟೈಮಲ್ಲಿ ಇನ್ನ ಜಾಸ್ತಿ ನಿಮ್ಗೆ ಇಂಟರ್ವ್ಯೂ ಕೊಡ್ತೀನಿ, ಸಿಗೋಣ, ಮಾತಾಡೋಣ ಅಂತ. ಖಂಡಿತ. ಓಕೆ, ನಾನು ಇಲ್ಲೇ ಪಾರ್ಕ್ ಮಾಡ್ಬಿಡ್ತೀನಿ ತಾಳಿ. ಎಸ್, ಫೈನಲಿ ಒಂದಷ್ಟು ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಲ್ಲೂ ಕೂಡ ಸಿಕ್ಕಿ ಒಂದೊಳ್ಳೆ ಸುತ್ತಿ ನಿಮ್ಗೆ ಯಾವತ್ತೂ ಅಂದೇ ಇಲ್ಲ ಸರ್. ನಾವು ನಿಮ್ಗೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಏನೇ ಯಾರು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದ್ರೂ ಅದು ಬಿಟ್ಬಿಟ್ಟು ನಿಮ್ಮ ಹತ್ರಕ್ಕೆ ಬರ್ತೀವಿ. ಯಾಕಂದ್ರೆ ನೀವು ಅವತ್ತಿಂದ ನನಗೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಎಷ್ಟೆಷ್ಟೋ ಚಾನಲ್ ಕೆಲಸ ಮಾಡ್ತಾ ಇದ್ರಿ, ಇವತ್ತು ಒಂದು ಓನ್ ಚಾನಲ್ ಸ್ಟಾರ್ಟ್ ಮಾಡಿದಿರಾ. ಅದು ಬೋಣಿನೇ ನನಗೆ ಮಾಡಬೇಕು ಅಂದ್ರೆ ಅದಕ್ಕೆ ಫಸ್ಟ್ ಮರ್ಯಾದೆ ಕೊಡಬೇಕು ಅಂತ ನಾನು ಬಂದು ಇವತ್ತು ನಿಮ್ಗೆ ಕೊಟ್ಟಿದ್ದೀನಿ. ನಿಮ್ಮ ಚಾನಲ್ ಇನ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ, ಇನ್ನ ನ್ಯೂಸ್ ಚಾನಲ್ ಏನು ಸ್ಯಾಟಲೈಟ್ ಚಾನಲ್ ಅವ್ರಿಗೂ ಬೆಳೀಲಿ ಅಂತ ಆಶಿಸ್ತೀನಿ. ಯಾಕಂದ್ರೆ ನೀವು ಅಷ್ಟು ಚೆನ್ನಾಗಿ ನಂದು ಜಮಾನ್ದಿಂದ ತುಂಬ ವಿಡಿಯೋಸ್ ಮಾಡ್ಕೊಬಂದಿದ್ದೀರಾ. ನಂದು ಎಲ್ಲ ಡಾಕ್ಸ್ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಎಲ್ಲದೂ ಮಾಡ್ಕೊಬಂದಿದ್ದೀರಾ. ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀರಿ. ಈಗ ಆಲ್ಬಮ್ ಸಾಂಗ್ ಅಂತೂ ಫುಲ್ ಹಿಟ್ ಆಗೋಗಿದೆ. ಅದಂತೂ ಫುಲ್ಲು ಎಲ್ಲರ ಬಾಯಲ್ಲೂ ಈಗ ಅದನ್ನೇ ಹಾಕ್ಕೊಂಡು ರೀಲ್ಸ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ. ಆ ಸಾಂಗು ತುಂಬ ಚೆನ್ನಾಗಿತ್ತು, ಫಂಕ್ಷನ್ನು ತುಂಬ ಚೆನ್ನಾಗಿತ್ತು. ನಿಮ್ಮ ಅಪ್ಪ ಅಮ್ಮ ಅಂತೂ ತುಂಬ ಚೆನ್ನಾಗಿ ಡೌನ್ ಟು ಅರ್ತ್ ಆಗಿ ಮರ್ಯಾದೆ ಕೊಟ್ಟರು. ಆಮೇಲೆ ಒಳ್ಳೆ ಅಪ್ಪ ಅಮ್ಮಂಗೆ ಒಳ್ಳೆ ಮಗ ಆಗಿ ಹುಟ್ಟಿದ್ದೀರಾ. ಅದು ನಂಗೆ ಇಷ್ಟ. ಯಾಕಂದ್ರೆ ನಿಮ್ಮ ಬಿಹೇವ್ ನನಗೆ ಇಷ್ಟ. ಯಾಕಂದ್ರೆ ಬೇರೆಯವ್ರು ಏನೇನೇನೇನೋ ಮಾಡ್ತಾರೆ, ನೀವು ಆ ಥರ ಒಂದು ದಿವಸಕ್ಕೂ ನಮ್ಮ ಹತ್ರ ನಡ್ಕೊಂಡಿಲ್ಲ. ಒಳ್ಳೆ ಹೆಸರು ತೊಗೊಂಡು ಒಳ್ಳೆ ಹೆಸರು ಇರೋ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ. ಅದು ನಿಮ್ಮ ಹೆಸರಲ್ಲೇನೆ. ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸಿಕ್ಕಿದ್ದಕ್ಕೆ. ಆ್ಯಂಡ್ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಸೆಲೆಬ್ರಿಟಿ ಒಟ್ಟಿಗೆ ಮತ್ತೆ ಇನ್ನ ಬಂದೇ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಬಾಯ್. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.